ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೊಂದವರ ಧ್ವನಿ ಎನ್ನುವ ನಮ್ಮ ಟ್ಯಾಗ್ಲೈನ್ ಇದು ಬರೀ ಟ್ಯಾಗ್ಲೈನ್ ಅಲ್ಲ, ಅದು ನಮ್ಮ ಬದ್ಧತೆ. ನೊಂದವರ ಕಷ್ಟ ಪರಿಹರಿಸುವುದು ನಮ್ಮ ಆದ್ಯತೆ. ನಾವು ಕೇವಲ ವರದಿ ಮಾಡಿ ಸುಮ್ಮನಾಗಲ್ಲ, ಸಮಸ್ಯೆಯ ಮೂಲ ಹುಡುಕೊಂಡು ಹೋಗ್ತೇವೆ. ಸಂಬಂಧಿಸಿದ ಅಧಿಕಾರಿಗಳ ಜನಪ್ರತಿನಿಧಿಗಳ ಬೆನ್ನು ಬೀಳ್ತೇವೆ. ಸಮಸ್ಯೆ ಪರಿಹಾರ ಆಗೋ ತನಕ ನೊಂದವರ ಬೆನ್ನಿಗೆ ನಿಲ್ತೇವೆ. ನಾವು ಮಾಡಿದ ವರದಿಗೆ ಫಲಶ್ರುತಿ ಸಿಗೋ ತನಕ ಸುಮ್ಮನಿರೋಲ್ಲ. ಇದಕ್ಕೆ ಸಾಕ್ಷಿ ಈ ವರದಿ. ವೀಕ್ಷಕರೇ, ನಾವು ಕಳೆದ ಒಂದು ವಾರದ ಹಿಂದೆ ಒಂದು ಸುದ್ದಿಯನ್ನು ಮಾಡಿದ್ವಿ. ಚಾಮರಾಜಪೇಟೆಯ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ರಸ್ತೆ TR ಮಿಲ್ನ ರಸ್ತೆಯ ಅವ್ಯವಸ್ಥೆ ಬಗ್ಗೆ, ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡೋದಕ್ಕೆ ಆರಂಭ ಮಾಡಿ 2 ವರ್ಷ ಕಳೆದರೂ ಕೂಡ ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇಲ್ಲ ಅಂಥೇಳಿ ನಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ ಅದನ್ನು ವರದಿಯನ್ನು ಮಾಡಿದ್ವಿ. ಇದೇ ಸ್ಥಳದಲ್ಲಿ ನಿಂತ್ಕೊಂಡು, ಇದೇ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ಭಾಗದಲ್ಲಿ ನಿಂತ್ಕೊಂಡು ನಾವು ವರದಿಯನ್ನು ಮಾಡಿದ್ವಿ. ವರದಿಯನ್ನು ಮಾಡಿದ ನಂತರದಲ್ಲಿ ನಾವು ಅದನ್ನು ಹಾಗೆ ಬಿಡೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೀವಿ. ಅವರು ಬೆನ್ನು ಹತ್ತಿ ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ವರದಿ ಪ್ರಸಾರ ಆಗಿ 1 ವಾರ ಆಗಿದೆ. ನೀವು ಹಿಂದಿನ ನಮ್ಮ ವರದಿಯಲ್ಲಿ ಇಲ್ಲಿನ ದೃಶ್ಯಗಳನ್ನು ನೋಡಿದರೆ ಈಗ ಆ ದೃಶ್ಯಗಳನ್ನು ನೀವು ನೋಡ್ಬೋದು. ನೋಡಿ, ಇಲ್ಲಿ ಸಂಪೂರ್ಣವಾಗಿ ನಾವು ವರದಿ ಮಾಡಿದ ನಂತರದಲ್ಲಿ ಈ ರಸ್ತೆ ಏನು 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು, ಇದು ಈಗ ಕಂಪ್ಲೀಟ್ ಆಗಿದೆ. ಇದು 9ನೇ ಅಡ್ಡ ರಸ್ತೆ, 5ನೇ ಮುಖ್ಯ ರಸ್ತೆ, TR ಮಿಲ್ ಸರ್ಕಲ್ಲು, ಚಾಮರಾಜಪೇಟೆ. ಇದು ನೀವು ನೋಡ್ಬೋದು, ಈ ಜಾಗದಲ್ಲೆಲ್ಲ ಯಾವ ರೀತಿ ಅಗದು ಹಾಕಿದ್ರು, ಪೈಪ್ಲೈನ್ ಹಾಕಿರಲಿಲ್ಲ, ಇನ್ನು JCBಗಳೆಲ್ಲ ನಿಂತ್ಕೊಂಡಿದ್ವು. ಇಲ್ಲಿ ಜನಗಳು ಕೂಡ ತಮ್ಮ ಒಂದು ನೋವನ್ನು ತೋಡ್ಕೊಂಡಿದ್ರು. ಈಗ ಈ ರಸ್ತೆ ಇಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ನಿಮಗೆ ಅನೇಕ ಉದಾಹರಣೆಗಳನ್ನು ಕೂಡ ಕೊಡ್ತೇವೆ. ನಾವು ವರದಿ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೇವೆ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ನರಕ ಸದೃಶ ಪರಿಸ್ಥಿತಿ ಆಗಿಬಿಟ್ಟಿತ್ತು. 2 ವರ್ಷಗಳಿಂದ ಅನೇಕ ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ರು, ಬಹಳ ನೋವನ್ನು ಅನುಭವಿಸಿದರು. ಇದೇ ಸ್ಥಳದಲ್ಲಿ ನೋಡಿ, ನೀವು ನೋಡ್ಬೋದು, ಇದೇ ಸ್ಥಳದಲ್ಲಿ ನಿಂತು ನಾನು ವರದಿಯನ್ನು ಕೊಟ್ಟಿದ್ದೆ. ಈ ಮೋಟರ್ಸ್ ಎದುರುಗಡೆಗೆ ದೊಡ್ಡ ಹೊಂಡ ಇತ್ತು. ಇವತ್ತು ನಮ್ಮ ವರದಿ ಪ್ರಸಾರ ಆದ ನಂತರದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಹೊಂಡವನ್ನು ಮುಚ್ಚಿ ಕಾಂಕ್ರೀಟು ಈಗಾಗಲೇ ಆಗಿರುವಂಥದ್ದು, ವೈಟ್ ಟ್ಯಾಪಿಂಗು. ಈ ಪೂರ್ತಿ ರೋಡು ಈ ಭಾಗದಲ್ಲಿ ಒಂದು ಚೂರು ಕೂಡ ಕೆಲಸ ಆಗಲಿಲ್ಲಾಗಿತ್ತು. ಎಲ್ಲವೂ ಕೂಡ ಹಾಗೆ ಇತ್ತು. 1 ವಾರ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಮತ್ತು ಟೆಂಡರ್ ಯಾರು ತಗೊಂಡಿದ್ದಾರೆ ಅವರನ್ನು ಸಂಪರ್ಕ ಮಾಡಿದ್ವಿ. JMC ಅನ್ನುವಂತಹ ಒಂದು ಕಂಪನಿ ಇದನ್ನು ಮಾಡ್ತಾ ಇದ್ದಂಥ ಟೆಂಡರ್ ತಗೊಂಡಿದ್ದು. ನಾವು ವರದಿ ಮಾಡಿದ ನಂತರದಲ್ಲಿ ಇದು ರಸ್ತೆ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಸಂಪೂರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ನಾವು ಪದೇ ಹೇಳ್ತಾ ಇದ್ವಿ, ನಾವು ವರದಿ ಮಾಡಿ ಸುಮ್ಮನೆ ಬಿಡೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆನ್ನು ಬೀಳ್ತೇವೆ, ಅಧಿಕಾರಿಗಳನ್ನು ಎಚ್ಚರಿಸ್ತೇವೆ ಮತ್ತು ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ. ನಿಮ್ಮ ಎದುರುಗಡೆಗೆ ಇದೇ ನಮ್ಮ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಇದೆ. ನಾವು ವರದಿ ಪ್ರಸಾರ ಮಾಡಿ ಸುಮಾರು 10-11 ದಿವಸದೊಳಗಡೆ ಇದು ರಸ್ತೆಯನ್ನು, ನೆನೆಗುದಿಗೆ ಬಿದ್ದಂಥ ರಸ್ತೆಯನ್ನು ಸಂಪೂರ್ಣವಾಗಿ ಇವತ್ತು ಕಾಮಗಾರಿಯನ್ನು ಮುಗಿಸಿರುವಂಥದ್ದು. ಇನ್ನೊಂದು ಚೂರು ಕೆಲಸ ಇದೆ, ಅದನ್ನು ಕೂಡ ಈ ವಾರದಲ್ಲಿ 10 ದಿವಸದಲ್ಲಿ ನಾವು ಮುಗಿಸ್ತೇವೆ ಅನ್ನುವಂತಹ ಮಾತನ್ನು ಈಗಾಗಲೇ ಸಂಬಂಧಿಸಿದಂಥವರು ಹೇಳಿದ್ದಾರೆ. ಇದನ್ನು ಅರ್ಧಂಬರ್ಧ ಬಿಡೋದಲ್ಲ, ಪೂರ್ತಿ ಕೆಲಸ ಆಗೋ ತನಕ ಕೂಡ ನಾವು ಫಾಲೋಅಪ್ಪಲ್ಲಿ ಇರ್ತೇವೆ. ನಮ್ಮ ಜೊತೆ ಆವಾಗ ಇದನ್ನು ಹೋರಾಟ ಮಾಡ್ತಾ ಇದ್ದಂತಹ ಗುರುಪ್ರಸಾದ್ ಅವರು, ಪಾಪ ಅವರು ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾಯಿದ್ರು. ಕಲಾವಿದರು, ಸಾಮಾಜಿಕ ಕಳಕಳಿ ಇರುವಂಥವರು, ಹೋರಾಟಗಾರರು. ಅವರು ಈ ಒಂದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ಜೊತೆ ಅವರ ನೋವನ್ನು ಕೂಡ ತೋಡ್ಕೊಂಡಿದ್ರು. ಹಿಂದೆ ನೀವು ನೋಡಿರ್ಬೋದು ವರದಿಯಲ್ಲಿ. ಇವತ್ತು ಅದೇ ಗುರುಪ್ರಸಾದ್ ಅವರು ಮತ್ತೆ ನಮ್ಮ ಜೊತೆ ಇದ್ದಾರೆ. ಈ ಕಾಮಗಾರಿ ಕಂಪ್ಲೀಟ್ ಆದ ನಂತರದಲ್ಲಿ
ಅಂದರೆ ಇನ್ನೊಂದು ಚೂರು ಕೆಲಸ ಇದೆ. ಈಗ ಆಲ್ಮೋಸ್ಟ್ ಆಲ್ 99% ಕೆಲಸ ಕಂಪ್ಲೀಟ್ ಆಗಿದೆ. ನಮ್ಮ ಜೊತೆ ಗುರುಪ್ರಸಾದ್ ಅವರು ಇದ್ದಾರೆ. ಅವರೇನು ಹೇಳ್ತಂತ ಕೇಳೋಣ. ನೀವು ಹಿಂದಿನ ಸತಿ ನಾವಿಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ನೋವನ್ನು ಹೇಳಿದ್ರಿ, ಈ ರೀತಿ ಪರಿಸ್ಥಿತಿ ಆಗಿದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ. ನೀವು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೋವನ್ನು ತೊಡ್ಕೊಂಡಿದ್ರಿ. ಅದಾಗಿ ಒಂದು 10-12 ದಿವಸದೊಳಗಡೆ ಇಷ್ಟು ಕೆಲಸ ಆಗಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಇದು ನೀವು ಫಸ್ಟ್ ಒನ್ ಹೇಳಬೇಕು ಅಂತಂದ್ರೆ ಎಲ್ಲ ನ್ಯೂಸ್ ಚಾನಲ್ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿರೋದಕ್ಕೇ ಬೇಗ ಆಗಿರೋದು ಸರ್. ಇಲ್ಲ ಅಂತಂದ್ರೆ ಇದು ಆಗದೆ ಇರೋ ಕೆಲಸ ಸರ್. ನಾನು ಪ್ರೆಷರ್ ಆಗ್ತಿದ್ದೆ ಅವರಿಗೆ. ಯಾರು ಟೆಂಡರ್ ತೊಗೊಂಡಿದ್ದಾರೆ ನೋಡಿ ಸರ್, ಅವ್ರಿಗೆ ಪ್ರೆಷರ್ ಆಗ್ತಿದ್ದೆ. ಏನಪ್ಪ ಅಂತಂದ್ರೆ ಕೆಲಸ ಮಾಡಿಲ್ಲ ಅಂತ ಹಿಂಗೆ ನ್ಯೂಸವ್ರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನು ಇನ್ನೊಂದು ನ್ಯೂಸ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆನೇ ರೆಡಿ ಮಾಡಿ ಅಂತ ನಾನು ಇನ್ಫಾರ್ಮೇಷನ್ ಮಾಡ್ತಿದ್ದೆ. ಮತ್ತು ಅಲ್ಲಿಂದ ಸ್ಟಾಪ್ ಮಾಡಿ ನಿಂತಿದ್ರು. ಮಾಡೋಂಗಿದ್ರೆ ಫುಲ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ನಾನು ಹೇಳಿದೆ ಸರ್. ಒಂದೇ ರಾತ್ರಿಲಿ ಫುಲ್ ಮಾಡಿಸಿದ್ದೀನಿ ಸರ್. ನಾನು ಎದುರು ನಿಂತು ಮಾಡಿಸಿದ್ದೀನಿ, ರಾತ್ರಿ ಇಲ್ಲ ಎದುರು ನಿಂತು ನಾನು ಮಾಡಿಸಿದ್ದೀನಿ. ಸಂಪೂರ್ಣ ನ್ಯೂಸ್ ಅವರು ಬಂದು ನಮಗೂ ಸಪೋರ್ಟ್ ಮಾಡಿದ್ರು. ಅದೊಂದು ಖುಷಿ ಆಯಿತು. ಹಾಂ ಸರ್. ನಮ್ಮ ವರದಿ ಪ್ರಸಾದ ಆದ ತಕ್ಷಣದಲ್ಲೇ ಇದು ಹೌದು ಸರ್, ಹೌದು. ನೀವು ನಿಮ್ಮ ನ್ಯೂಸಲ್ಲಿ ಬಂದಾದಮೇಲೆ ಇದು ನ್ಯೂಸ್ ಅವರಿಗೂ ನಾನು ಅಪ್ಡೇಟ್ ಫಾರ್ವರ್ಡ್ ಮಾಡಿದೆ. ಹಿಂಗೆ ಸಂಪೂರ್ಣ ನ್ಯೂಸ್ ಅವ್ರು ಬಂದವ್ರೆ ಅಂತ ಗೊತ್ತಾದಮೇಲೆ, ಇಲ್ಲ ಸರ್ ನಾನು ಮಾಡಿಕೊಡ್ತೀನಿ, ಅವ್ರಿಗೆ ಹೇಳಿ ಇನ್ಫಾರ್ಮೇಷನ್ ಮಾಡಿ ನಾನು ಬೇಗ ಮಾಡಿಕೊಡ್ತೀನಿ ಅಂತ ಇನ್ಫಾರ್ಮೇಷನ್ ಮಾಡಿದ್ರು ಸರ್. ಸೊ ಬೇಗ ಆಗ್ಬಿಡ್ತು ಸರ್. ಈಗ ಸಾಮಾಜಿಕ ಕಳಕಳಿ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ಮಾಧ್ಯಮದ ಸಾಮಾಜಿಕ ಕಳಕಳಿ ಸರ್, ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ ಸರ್. ಯಾಕಪ್ಪ ಅಂತಂದ್ರೆ ಅವರಿಂದನೇ ಒಂದು ಸ್ವಲ್ಪ ಬೇಗ ಆಯಿತು. ಇಲ್ಲ ಅಂತಂದ್ರೆ ಅಗೇನ್ ಡಿಲೇ ಮಾಡ್ತಿದ್ರು. ಮತ್ತು ಥ್ಯಾಂಕ್ ಯು ಸರ್ ಅವರು. ಇದು ಗುರುಪ್ರಸಾದ್ ಅವರ ಹೇಳಿಕೆ ಆಗಿರುವಂಥದ್ದು. ನಾವು ವರದಿ ಪ್ರಸಾರ ಮಾಡಿದ ನಂತರದಲ್ಲಿ ನಾವು ಈಗಾಗಲೇ ಹೇಳಿದ್ವಿ, ನಾವು ಸುಮ್ಮನೆ ಬಿಡೋದಿಲ್ಲ, ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗೋ ತನಕ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ವಿ, ವರದಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ವಿ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ವಿ, ಯಾರು ಟೆಂಡರ್ ತಗೊಂಡಿದ್ರು ಅವ್ರನ್ನ ಸಂಪರ್ಕ ಮಾಡಿದ್ವಿ. ತಕ್ಷಣಕ್ಕೆ ಕೆಲಸ ಆಗಬೇಕು ಅಂಥೇಳಿ ಬೆನ್ನು ಬಿದ್ದ ಕಾರಣಕ್ಕೋಸ್ಕರವಾಗಿ ಇವತ್ತು 99% ಕೆಲಸ ಆಗಿದೆ. ಇನ್ನೊಂದು ಕೆಲವು ಒಂದು ಸಣ್ಣ ಭಾಗದಲ್ಲಿ ಅದೊಂದು ಪೈಪ್ಲೈನ್ ಹಾಕಿದ ನಂತರದಲ್ಲಿ ಈ ಕೆಲಸ ಕಂಪ್ಲೀಟ್ ಆಗ್ತದೆ ಅಂಥೇಳಿ ನಮ್ಮ ಬದ್ಧತೆ. ನೊಂದವರಿಗೆ ಧ್ವನಿಯಾಗಬೇಕು ಮತ್ತು ಅವರ ನೋವಿಗೆ ಸ್ಪಂದನೆ ದೊರಕಬೇಕು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರಿಂದ ನಾವು ಅವರಿಗೆ ಪರಿಹಾರವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯದಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಅನೇಕ ಉದಾಹರಣೆಗಳು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಇದು ಸಂಪೂರ್ಣ ನ್ಯೂಸ್ನ ಬದ್ಧತೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.